ಸೊ ನನ್ನ ವೆಯ್ಟ್ನ ರಿವೀಲ್ ಮಾಡೋ ಅಂಥ ಟೈಮು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ ಆ್ಯಕ್ಚುಲಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಏಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ನಾನು ನಿಮಗೆ ನನ್ನ ವೆಯ್ಟ್ನ ರಿವೀಲ್ ಮಾಡ್ತೀನಿ. ಡಿಸೆಂಬರ್ 5 ಇವತ್ತು. ಸೊ ನನ್ನ ವೆಯ್ಟ್ನ ರಿವೀಲ್ ಮಾಡ್ತೀನಿ. ವೆಯ್ಟ್ನ ರಿವೀಲ್ ಮಾಡಿದ್ಮೇಲೆ ಬೆಳಗ್ಗೆಯಿಂದ ತುಂಬ ಬ್ಯುಸಿ ಇದ್ದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡಬೇಕಿತ್ತು. ಊಟಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಎಗ್ ಬುರ್ಜಿ ಇಲ್ಲಾಂದರೆ ಎಗ್ ಸ್ಕ್ರಂಬಲ್ಡ್ ಏನಾದರೂ ಓಕೆ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ರೆಸಿಪಿನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ತುಂಬ ಈಸಿ, ಬೇಗ ಮಾಡ್ಕೊಬೋದು. ಆ್ಯಂಡ್ ಹೊಟ್ಟೆ ಹಸಿದಾಗ ನಿಮ್ಗೇನಾದ್ರು ಬೇಕಾದಾಗ ಚಪಾತಿಗೆ ಬೇಗ ಆಗೋವಂಥ ಅಡುಗೆ ಅದು. ಸೊ ತುಂಬ ಫಾಸ್ಟಾಗಿ ಮಾಡೋವಂಥದ್ದು, ಟೇಸ್ಟಿಯಾಗಿ ಮಾಡ್ಕೊಬೋದು. ಸಿಂಪಲಾಗಿ ಒಂದು ಮೂರು ಮೊಟ್ಟೆ ಇದ್ದರೆ ಸಾಕು, 3 eggs ಇದ್ದರೆ ಸಾಕು. ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ, ಆರಾಮಾಗಿ ತಿನ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ನಾನು ಹೆಂಗೆ ಎಗ್ ಬುರ್ಜಿ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ನನ್ನ ವೆಯ್ಟ್ನ ರಿವೀಲ್ ಮಾಡ್ತೀನಿ. ಬನ್ನಿ, ವೆಯ್ಟ್ ರಿವೀಲ್ ಮಾಡಿದ್ಮೇಲೆ ಎಗ್ ಬುರ್ಜಿ ಮಾಡೋದು ತೋರಿಸ್ತೀನಿ. ಓಕೆನಾ? ಟೇಸ್ಟಿಯಾಗಿರೋಂಥ ಎಗ್ ಬುರ್ಜಿ ಮಾಡೋದು ತೋರಿಸ್ತೀನಿ, ಬನ್ನಿ. ಸೊ ನನ್ನ ವೆಯ್ಟ್ನ ರಿವೀಲ್ ಮಾಡೋ ಅಂಥ ಟೈಮು, ಬನ್ನಿ ನನ್ನ ವೆಯ್ಟ್ ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ನನ್ನ ವೆಯ್ಟ್ 96.55 ಏನೋ ಸಮಥಿಂಗ್ ಇದೆ. ಎಸ್, ಇದು ಓವರ್ ನೈಟಲ್ಲಿ ಆದಂಥದ್ದಲ್ಲ. ಸೊ ಸುಮಾರು 40 days ಚಾಲೆಂಜ್ ತೊಗೊಳೋಕ್ಕಿಂತ ಮುಂಚೆಯಿಂದನೂ ಒಂದು 30 days ಬ್ಯಾಕ್, 40 days ಚಾಲೆಂಜ್ ಏನು ತೊಗೊಂಡೆ ಅವತ್ತಿನ ದಿವಸ, ಅದಕ್ಕೆ ಮುಂಚೆ ಒಂದು 30 days ಕನ್ಸಿಸ್ಟೆನ್ಸಿಯಿಂದ ಈ ಸ್ಕಿಪ್ಪಿಂಗು, ಕಾರ್ಡಿಯೋ ಈ ಥರ ಎಕ್ಸಸೈಸಸ್ ಜಾಸ್ತಿ ಮಾಡ್ತಿದ್ದೆ. ಅದಾದಮೇಲೆ 40 days ಚಾಲೆಂಜ್ ತೊಗೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆ ಟೈಮಲ್ಲಿ, ಆ 30 days 105ಇಂದ 102 ಬಂದಿದ್ದೆ. ಸೊ ಅದಾದಮೇಲೆ ಚಾಲೆಂಜ್ ತೊಗೊಂಡ್ಮೇಲೆ 102ಇಂದ 98ಇಂದ ಇವಾಗ 96ಗೆ ಬಂದಿದ್ದೀನಿ. ಬರೀ 5 days ಇಲ್ಲ 10 daysಗೆ ಒಂದ್ಸರಿ ರಿವೀಲ್ ಮಾಡ್ತೀನಿ ನನ್ನ ವೆಯ್ಟ್ನ. ಓಕೆ, 5 daysಗೆ ರಿವೀಲ್ ಮಾಡ್ತೀನಿ. ಸೊ ಸ್ವಲ್ಪ ಖುಷಿ ಆಗ್ತಿದೆ ಆ್ಯಕ್ಚುಲಿ 96 ಬಂದಿರೋದು. ತುಂಬ ಅಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀನಿ. ನಾನು ತುಂಬ ಫುಡ್ಡಿ, ಐ ಆಮ್ ಅ ಫುಡ್ ಲವರ್. ಎಸ್ಪೆಷಲಿ ನಾನ್ ವೆಜ್ ಅಂದರೆ ಪಂಚಪ್ರಾಣ. ಅದನ್ನೆಲ್ಲ ಇವಾಗೂ ನಾನ್ ವೆಜ್ಜೇ ತಿಂತಾ ಇರೋದು, ಬಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಬಿಕಾಸ್ ಹೆಲ್ತ್, ಫಿಟ್ನೆಸ್ ತುಂಬ ಮುಖ್ಯ. ಸೊ ಅದಕ್ಕೆ ಎಲ್ಲರೂ ಹೆಲ್ತಿಯಾಗಿ ತಿನ್ನಿ, ಲಿಮಿಟಾಗಿ ತಿನ್ನಿ, ಬಾಡಿನ ಚೆನ್ನಾಗಿಟ್ಕೊಳ್ಳಿ, ಫಿಟ್ಟಾಗಿಟ್ಕೊಳ್ಳಿ. ಆ್ಯಂಡ್ ನೋಡಿದ್ರಲ್ಲ, 96 ಬಂದಿದೆ. ಇನ್ನು ಈ ಮಂತ್ ಮುಗಿಯೋಷ್ಟರಲ್ಲಿ, ಹೊಸ ವರ್ಷ ಬರೋ ಅಷ್ಟರಲ್ಲಿ 25 days ಇದೆ. ಸೊ ಈ 25 daysಲ್ಲಿ ನನ್ನ ಟಾರ್ಗೆಟ್ 6 kg, ಹಿಂಗೆ 6 to 7 kg ಇಳಿಸ್ಬೇಕು. ಏನು ಇಂಪಾಸಿಬಲ್ ಅಲ್ಲ, ಮಾಡ್ಬೋದು. ತುಂಬ ಅಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡಬೇಕು. ಎಸ್, ಮಾಡ್ತೀನಿ. ಮಿನಿಮಮ್ 88 ಆ ರೌಂಡ್ ಫಿಗರ್ ತೊಗೊಂಬಂದು ನಿಂತ್ಕೊಂಡ್ರೆ ಇನ್ನು 88ಇಂದ ನಾನು ಆರಾಮಾಗಿ ಈಸಿಯಾಗಿ ಇಳಿಸ್ಕೊಂಡು ಹೋಗ್ಬೋದು. ಬಟ್ ಇವಾಗ ಆ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಮಿನಿಮಮ್ 88 ಬರಲೇಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನೋಡೋಣ, ಪ್ರಯತ್ನ ಪಡ್ತೀನಿ. ಎಸ್, ಇಲ್ಲಿಗೆ ನನ್ನ ವೆಯ್ಟ್ನ ರಿವೀಲ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ, ಟಿಫನ್ ಸ್ಕಿಪ್ ಮಾಡಿಬಿಟ್ಟಿದ್ದೆ. ಆ್ಯಕ್ಚುಲಿ ಯಾರು ಟಿಫನ್ ಸ್ಕಿಪ್ ಮಾಡಿಬಿಡಿ, ಟಿಫನ್ನು ಲಂಚ್ನ ಸ್ಕಿಪ್ ಮಾಡಿಬಿಡಿ. ಈವ್ನಿಂಗ್ ಬೇಕಾದ್ರೆ ಲೈಟಾಗಿ ತಿನ್ನಿ. ಓಕೆ, ಇವಾಗ ತುಂಬ ಹೊಟ್ಟೆ ಹಸಿತಿದೆ. ಬನ್ನಿ ಎಗ್ ಬುರ್ಜಿ ಮಾಡ್ಕೊಂಡು ತಿನ್ನೋಣ. ಟೇಸ್ಟಿಯಾಗಿ ಮಾಡ್ಕೊಂಡು ತಿಂತೀನಿ, ತೋರಿಸ್ತೀನಿ ಬನ್ನಿ ನಿಮಗೂ. ಸೊ ಎಗ್ ಬುರ್ಜಿಗೆ ಆನಿಯನ್ನು, ಟೊಮೆಟೊ, ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಆಮೇಲೆ ಎಗ್ ಬುರ್ಜಿ ಮಾಡೋಣ, ಬನ್ನಿ. ಚಾಪ್ ಮಾಡ್ತಾಯಿದ್ದೀನಿ. ಚಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫೈನಲಿ. ನೋಡಿ, ಫೈನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಟೊಮೆಟೊನ, ಈರುಳ್ಳಿನ, ಮೆಣಸಿನ್ಕಾಯಿನ ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೊ ದಟ್ ತಿನ್ನುವಾಗ ಚೆನ್ನಾಗಿರುತ್ತೆ. ಎಸ್, ಚಾಪ್ ಮಾಡ್ತಾಯಿದ್ದೀನಿ. ಚಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಸೊ ಫೈನಲಿ ಎಲ್ಲ ಚಾಪ್ ಮಾಡಿಕೊಂಡೆ. ನೋಡಿ, ಆನಿಯನ್, ಟೊಮೆಟೊ, ಮೆಣಸಿನ್ಕಾಯಿ, ಮೊಟ್ಟೆ, 2 ಫುಲ್ ಎಗ್ ಹಾಕ್ಕೊಂಡಿದ್ದೀನಿ, 2 ಬರೀ ಎಗ್ ವೈಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ಮಾಡಿಬಿಟ್ಟು ತಿನ್ನೋಣ ಬನ್ನಿ. ಸೊ ಇದಕ್ಕೇ ಉಪ್ಪು, ಖಾರ, ಪೆರಿ ಪೌಡ್ರ್ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಫ್ರೈ ಮಾಡಬೇಕಾದ್ರೆ ಒಂಚೂರು ಚಿಕನ್ ಮಸಾಲ ಹಾಕ್ಕೊಂಡ್ರೆ ಸಾಕು. ಸೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಇವೆಲ್ಲ ಹಾಕ್ಕೊಂಡು ನೀಟಾಗಿ ಆ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡ್ಕೊಬೇಕು. ಕ್ಲೀನಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಮೊಟ್ಟೆ ಹಾಕಿ ಬುರ್ಜಿ ಮಾಡ್ಕೊಳ್ಳೋದು ಅಷ್ಟೆ. ಉಪ್ಪು ಖಾರ ಎಲ್ಲ ನೀಟಾಗಿದೆಯಾ ಅಂತ ನೋಡ್ಬಿಟ್ಟು ಅದನ್ನು ಒಂಚೂರು ಹಾಕಿ ಮಾಡ್ಕೊಳ್ಳೋದು. ನೋಡಿದ್ರ, ಇವಾಗ ಮೊಟ್ಟೆ ಹಾಕೋಣ. ಮೊಟ್ಟೆ ಹಾಕ್ಬಿಟ್ಟು ಸ್ಕ್ರಂಬಲ್ ಮಾಡೋಣ.
ಸೊ ಮೊಟ್ಟೆ ಕೂಡ ಹಾಕಾಯಿತು. ಇವಾಗ ಸ್ಲೋ ಆಗಿ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ಕ್ಲೀನಾಗೆ ಸ್ಕ್ರಂಬಲ್ ಆಗಲಿ ಅಂತ, ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ. ನೋಡಿ, ಫೈನಲಿ ಎಗ್ ಬುರ್ಜಿ ಇಸ್ ಡನ್. ಸೊ ಫೈನಲಿ ಎಗ್ ಬುರ್ಜಿ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ರೀ. ನೆಕ್ಸ್ಟ್ ಲೆವೆಲ್ ಬಂದಿದೆ. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ ಆ್ಯಕ್ಚುಲಿ. ಎಸ್, ನಿಮ್ಗೆ ಹೇಳ್ದಂಗೆ ಇವತ್ತಿನ ಲಂಚ್ ಎಗ್ ಬುರ್ಜಿ ಮಾಡ್ಕೊಂಡು ತಿಂದಿದ್ದೀನಿ, ನಿಮಗೂ ತೋರಿಸಿದ್ದೀನಿ. ನೀವು ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಸಿ ಆ್ಯಂಡ್ ಫಾಸ್ಟ್ ರೆಸಿಪಿ ಇದು. ಟೇಸ್ಟಿ ರೆಸಿಪಿಗಳು ತಿಂತಾರಿ, ಲೋ ಕ್ಯಾಲರೀಸ್ ಟೇಸ್ಟಿ ರೆಸಿಪಿಗಳು ತಿಂತಾರಿ, ಫಿಟ್ನೆಸ್ ಮಾಡ್ಬೇಕು ಅಂದ್ಕೊಂಡಿರೋರು. ಆ್ಯಂಡ್ ಎಸ್, ನನ್ನ ವೆಯ್ಟ್ ಕೂಡ ರಿವ್ಯೂಲ್ ಮಾಡಿದೆ. ಇದಾಗಿತ್ತು ಒಂದು ಚಿಕ್ಕ ಲಾಗ್. ಸುಮ್ಮನೆ ಲಂಚಿಗೆ ಏನು ಮಾಡ್ಕೊಂಡು ತಿಂತೀನಿ ಅಂತ ಒಂದು ಚಿಕ್ಕ ಲಾಗ್ ಆಗಿತ್ತು. ಆ್ಯಂಡ್ ಅದನ್ನು ಹೆಂಗೆ ಮಾಡ್ಕೊತೀನಿ ಅನ್ನೋದು ತೋರಿಸ್ಬೇಕಿತ್ತು, ತೋರಿಸಿದೆ. ಇಲ್ಲ ಬೇರೆ ಇನ್ನೂ ವೆರೈಟಿ ಐಟಮ್ಸಲ್ಲಿ ಬರ್ತೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆ್ಯಂಡ್ ಎಸ್, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್ ಫ್ರಮ್ AK ಕುಟುಂಬ.